ಹಾಯ್ ಗೈಸ್, ಮಟನ್ ಕೈಮಾ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಚಕ್ಕೆ, ಲವಂಗ, ಮೆಣಸು, ಅರಿಶಿನ ಪುಡಿ, ಓಂಕಾಳು, ಗಸಗಸೆ, 2 ಬಾದಾಮಿ, ಗೋಡಂಬಿ, ಶುಂಠಿ, 2 ಮೆಣಸಿನ್ಕಾಯಿ, 1 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಅರ್ಧ ಕಪ್ ಕಾಯಿ, 1 ಮೊಟ್ಟೆ, ಸಾಂಬಾರ್ ಪುಡಿ, ಖಾರದ ಪುಡಿ, ಬೆಳ್ಳುಳ್ಳಿ, ಕಡಲೆ ಹಿಟ್ಟು, ಈರುಳ್ಳಿ. ತೊಳೆದಿಟ್ಕೊಂಡಿರೋ ಮಟನ್ನ ಆಡಿಸ್ಕೋಬೇಕು ಫ್ರೆಂಡ್ಸ್. ಖಾರ ರುಬ್ಕೊಳ್ಳೋಕೆ ಏನೇನು ಹಾಕೊಳ್ಳೋದು ನೋಡೋಣ ಬನ್ನಿ. ಮಿಕ್ಸಿ ಜಾರಿಗೆ ಕಾಯಿ, ಸಾಂಬಾರು ಸೊಪ್ಪು, ಮೆಣಸಿನ್ಕಾಯಿ, ಶುಂಠಿ ಜಜ್ಜಿ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸರಲ್ಲಿ ಶುಂಠಿ, ಬಾದಾಮಿ, ಗೋಡಂಬಿ, ಚಕ್ಕೆ, ಲವಂಗ, ಮೆಣಸು, ಅರಿಶಿನ ಮತ್ತು ಗಸಗಸೆ, ಓಂಕಾಳು ಅದೆಲ್ಲ ಹಾಕ್ಕೊಂಡು ಟೊಮೊಟೊನ ಕಟ್ ಮಾಡಿ ಜಾರ್ಗೆ ಹಾಕ್ಕೋಬೇಕು. ಮತ್ತು ಅದಾದಮೇಲೆ ಮೊಟ್ಟೆನ ಸೈಡಲ್ಲಿ ಇಡಿ. ನೆಕ್ಸ್ಟು ಮಿಕ್ಸ್ ಮಾಡಬೇಕಾದ್ರೆ ಬೇಕು ಧನಿಯಾ ಪುಡಿ, ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಎಲ್ಲ ಹಾಕ್ಕೊಂಡು ಮಿಕ್ಸಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಮಿಕ್ಸಿಲಿ ಖಾರ ಸಣ್ಣಗಾಗೋವರೆಗೆ ರುಬ್ಕೋಬೇಕು. ನೋಡಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಖಾರ ಬರಬೇಕು, ಆ ಥರ ರುಬ್ಕೊಳ್ಳಿ. ಮತ್ತು ಖಾರದ ಜೊತೆಗೆ ಮಟನ್ ಹಾಕಿ ಆಡಿಸ್ಕೋಬೇಕು. ಮತ್ತು ನೆಕ್ಸ್ಟು ಇನ್ನೊಂದು ಸರಿ ಆವಾಗ ಮಟನ್ಗೆ ಖಾರ ಹಿಡಿಯುತ್ತೆ. ಓಕೆನಾ? ನೆಕ್ಸ್ಟು ಮಿಕ್ಸ್ ಮಾಡಬೇಕಾದ್ರೆ ಮೊಟ್ಟೆ ಮತ್ತು ಮಟನ್ನ ಆಡಿಸ್ಕೊಂಡಿರ್ತೀವಲ್ಲ ಅದನ್ನು ತಗೋಬೇಕು. ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಇದು ಫುಲ್ ತೆಳ್ಳನೂ ಆಗಬಾರ್ದು, ಗಟ್ಟಿನೂ ಇರಬಾರ್ದು. ಉಂಡೆ ಬರೋ ಥರ ಅದರಲ್ಲಿ ಕಲಿಸ್ಕೋಬೇಕು. ಮತ್ತು ಕಡಲೆ ಹಿಟ್ಟಿತ್ತಲ್ಲ ಮೊದಲು, ಏನಾದರೂ ತೆಳ್ಳು ಆದರೆ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು. ನೋಡಿ, ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೀಟಾಗಿ ಮಿಕ್ಸ್ ಆಗಾದಮೇಲೆ ಉಂಡೆ ಥರ ಮಾಡಬೇಕು. ನೋಡಿ, ಅಮ್ಮ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಆ ಉಂಡೆ ಅದ ಬರಬೇಕು, ಆ ಥರ ಮಿಕ್ಸ್ ಮಾಡ್ಕೊಂಡು ಉಂಡೆ ಮಾಡಬೇಕು. ನೀವು ಬೇಕಾದರೆ ಇದಕ್ಕೆ ಸಪ್ರೇಟ್ ಸಾಂಬಾರು ಬೇಕಾದರೂ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಮಟನ್ ಸಾಂಬಾರು ಮಾಡಿದ್ವಿ, ಅದಕ್ಕೆ ಆ ಉಂಡೆಗಳನ್ನ ಬಿಡ್ತಾ ಇದ್ದೀವಿ ಬೇಯಲಿ ಅಂತ. ಬೇಯಬೇಕು. ಅದು ಬೆಂದ ಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಷ್ಟೇ ಕೈಮಾ ಉಂಡೆ ರೆಡಿ ಆಯಿತು. ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.